ಸ್ನೇಹಿತರೆ ನಮಸ್ಕಾರ. ಮಕರ ರಾಶಿಯವರಿಗೆ ಭಗವಂತನು ಅತ್ಯದ್ಭುತವಾದಂತಹ 3 ವರಗಳನ್ನು ಕೊಟ್ಟಿದ್ದು ಮಕರ ರಾಶಿಯವರ ರಾಶಿ ಜೀವನ ಅದ್ಭುತವಾಗಿದೆ. ಮಕರ ರಾಶಿಯವರು ಈ ಒಂದು ಸಂದರ್ಭದಲ್ಲಿ ಏನೆಲ್ಲ ಲಾಭಗಳನ್ನು ಪಡೆದುಕೊಳ್ತಾರೆ, ಏನೆಲ್ಲ ನಷ್ಟಗಳನ್ನು ಅನುಭವಿಸಬೇಕಾಗುತ್ತೆ, ಮಕರ ರಾಶಿಯವರ ರಾಶಿ ಭವಿಷ್ಯ ಅದ್ಭುತವಾಗಿದೆಯಾ, ಯಾವ ಯೋಗ ನಿರ್ಮಾಣಗೊಳ್ತಾ ಇದೆ, ಈ ಯೋಗದಿಂದ ಏನೆಲ್ಲ ಲಾಭಗಳಿದೆ, ಏನೆಲ್ಲ ನಷ್ಟಗಳು ಇದೆ, ಏನೆಲ್ಲ ಪರಿಹಾರ ಕ್ರಮಗಳನ್ನು ಅನುಸರಿಸಬೇಕು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ಕೂಡ ಮಕರ ರಾಶಿಯವರಾಗಿದ್ರೆ ಈಗಲೇ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಮಕರ ರಾಶಿಯವರಿಗೆ ಗುರುವಿನಿಂದ ಆರ್ಥಿಕ ಭದ್ರತೆ ಹಾಗೂ ಶ್ರೀಮಂತಿಕೆ ಸಿಗ್ತಾ ಇದೆ. ಗುರು ಬುಧ ಸಂಯೋಗವು ಈ ರಾಶಿಯವರಿಗೆ ಆರ್ಥಿಕ ಲಾಭವನ್ನು ತಂದುಕೊಡೋದ್ರ ಜೊತೆಗೆ ಶುಭ ಫಲಗಳನ್ನು ನೀಡ್ತಾ ಇದೆ. ಜ್ಯೋತಿಷ್ಯದಲ್ಲಿ ಗ್ರಹಗಳ ಚಲನೆಗಳು ಬಹಳ ಮುಖ್ಯವಾಗಿದ್ದು 2 ಅಥವಾ ಹೆಚ್ಚಿನ ಗ್ರಹಗಳು ಒಟ್ಟಿಗೆ ಸೇರಿದಾಗ ಅವು ಶುಭ ಯೋಗಗಳನ್ನು ರೂಪಿಸ್ತವೆ. ಇದರ ಪರಿಣಾಮ ಈ ರಾಶಿಯವರಿಗೆ ಸಾಕಷ್ಟು ಲಾಭ ತಂದುಕೊಡ್ತಾ ಇದೆ ಅಂತ ಹೇಳಲಾಗ್ತಿದೆ. ಗ್ರಹಗಳ ರಾಜಕುಮಾರ ಬುಧ ಮತ್ತು ಸಂಪತ್ತು ಹಾಗೂ ಸಮೃದ್ಧಿಯ ದೇವರು ಗುರು ಒಟ್ಟಿಗೆ ಈ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರೋದ್ರಿಂದ ಈ ರಾಶಿಯವರಿಗೆ ಭದ್ರ ರಾಜಯೋಗ ನಿರ್ಮಾಣವಾಗ್ತಾ ಇದೆ. ಈ ಒಂದು ಭದ್ರ ರಾಜಯೋಗದಿಂದಾಗಿ ಈ ರಾಶಿಯವರ ರಾಶಿ ಭವಿಷ್ಯ ಅದ್ಭುತವಾಗಿದ್ದು ನೆಮ್ಮದಿಯನ್ನು ಕಾಣ್ತಾರೆ ಅಂತ ಹೇಳಬಹುದು. ಈ ರಾಶಿಯವರು ಇಷ್ಟು ದಿನ ಅನುಭವಿಸಿದಂತಹ ಸಕಲ ಕಷ್ಟಗಳು ಹಾಗೂ ನಷ್ಟಗಳಿಂದ ಈ ಒಂದು ಮಕರ ರಾಶಿಯವರು ಹೊರಗಡೆ ಬರ್ತಾರೆ. ಇನ್ನು ವೈದಿಕ ಜ್ಯೋತಿಷ್ಯದಲ್ಲಿ ಅತ್ಯಂತ ಶುಭ ಯೋಗಗಳಲ್ಲಿ ಈ ಒಂದು ಯೋಗ ಒಂದಾಗಿದ್ದು, ಈ ಯೋಗ ಹೊಸ ಅವಕಾಶಗಳನ್ನು ಪಡೆಯಲು, ಸಂವಹನವನ್ನು ಸುಧಾರಿಸಲು, ಆರ್ಥಿಕ ಪ್ರಯೋಜನಗಳನ್ನು ಪಡೆಯಲು ಮತ್ತು ವೃತ್ತಿ ಹಾಗೂ ವ್ಯವಹಾರದಲ್ಲಿ ಬೆಳವಣಿಗೆಯನ್ನು ಸಾಧಿಸಲಿಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ಈ ಶುಭ ಯೋಗದ ವಿಶೇಷ ಪ್ರಯೋಜನ ಮಕರ ರಾಶಿಯವರಿಗೆ ಸಿಗ್ತಾ ಇದೆ. ಈ ರಾಶಿಯವರಿಗೆ ಲಗ್ನ ಭಾವದಲ್ಲಿ ಈ ಸಂಯೋಗ ಆಗ್ತಿರೋದ್ರಿಂದ ಅತ್ಯಂತ ಶುಭ ಫಲಗಳನ್ನು ಮಕರ ರಾಶಿಯವರು ನಿರೀಕ್ಷೆ ಮಾಡಬಹುದು. ಈ ಸಮಯದಲ್ಲಿ ನಿಮಗೆ ಬುದ್ಧಿವಂತಿಕೆ ಹಾಗೂ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗುತ್ತೆ. ನೀವು ಬಯಸಿದ ಉನ್ನತ ಸ್ಥಾನ, ಬಡ್ತಿ, ಅಧಿಕ ಸಂಬಳದ ಹೊಸ ಉದ್ಯೋಗಾವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ಈ ರಾಶಿಯ ಉದ್ಯೋಗಿಗಳಿಗೆ ಬಡ್ತಿ ಸಿಗುವ ಸಾಧ್ಯತೆ ದಟ್ಟವಾಗಿದ್ದು ಆರ್ಥಿಕವಾಗಿ ಇದು ಸುವರ್ಣ ಕಾಲ. ವ್ಯಾಪಾರದಲ್ಲಿ ಲಾಭ, ಹೂಡಿಕೆಗಳಿಂದ ದುಪ್ಪಟ್ಟು ಆದಾಯ ಹರಿದು ಬರುತ್ತೆ. ಕುಟುಂಬದಲ್ಲಿ ಸಂತೋಷ ಮತ್ತು ಸೌಹಾರ್ದತೆ ನೆಲೆಸುತ್ತೆ. ವಿದ್ಯಾರ್ಥಿಗಳಿಗೆ ಇದು ಅತ್ಯುತ್ತಮ ಸಮಯ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ರಾಶಿಯ ವಿದ್ಯಾರ್ಥಿಗಳು ಮೇಲುಗೈ ಸಾಧಿಸ್ತಾರೆ. ಅಲ್ಲದೆ ಮಾನಸಿಕ ಒತ್ತಡ ಕಡಿಮೆಯಾಗಿ ಆರೋಗ್ಯ ಸುಧಾರಿಸುತ್ತೆ. ಇನ್ನು ಅವಿವಾಹಿತರಿಗೆ ವಿವಾಹ ಯೋಗ ಕೂಡಿ ಬರುತ್ತೆ. ದಾಂಪತ್ಯ ಜೀವನದಲ್ಲಿ ಅನ್ಯೋನ್ಯತೆ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ನೀವು ನಿಮ್ಮ ಜಾತಕದ 12ನೇ ಮನೆಯಲ್ಲಿ ಈ ಸಂಯೋಗ ಆಗ್ತಿರೋದ್ರಿಂದ ಮಹಾ ಲಾಭದ ಯೋಗ ಇದೆ. ಹಿರಿಯ ಅಧಿಕಾರಿಗಳಿಂದ ಮೆಚ್ಚುಗೆ ಸಿಗುತ್ತೆ. ಸರ್ಕಾರಿ ಕೆಲಸಕ್ಕಾಗಿ ಪ್ರಯತ್ನವನ್ನು ಮಾಡ್ತಿರ್ತಕ್ಕಂಥವರಿಗೆ ಯಶಸ್ಸು ಖಚಿತವಾಗುತ್ತೆ. ಆರ್ಥಿಕವಾಗಿ ಹಠಾತ್ ಧನ ಲಾಭವಾಗುವ ಸಾಧ್ಯತೆ ಹೆಚ್ಚಾಗಿದ್ದು ಹಳೆಯ ಸಾಲಗಳು ತೀರುತ್ತೆ. ಹಿರಿಯರ ಆಶೀರ್ವಾದ ಲಭಿಸುತ್ತೆ. ಮಿತ್ರರ ಸಹಾಯದಿಂದ ಕೌಟುಂಬಿಕ ಸಮಸ್ಯೆಗಳು ಬಗೆಹರಿಯುತ್ತೆ. ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗುವ ಪ್ರಯತ್ನಗಳು ಕೂಡ ಫಲ ನೀಡುತ್ತೆ. ಅಲ್ಲದೆ ದೀರ್ಘಕಾಲದ ಕಾಯಿಲೆಗಳಿಂದ ಚೇತರಿಕೆ ಕಂಡುಕೊಳ್ತೀರಾ. ಪ್ರೇಮ ವಿವಾಹಕ್ಕೆ ಮನೆಯವರ ಒಪ್ಪಿಗೆ ಸಿಗುತ್ತೆ. ವಿವಾಹಿತರ ಜೀವನದಲ್ಲಿ ಸುಖ ಶಾಂತಿ ನೆಲೆಸುತ್ತೆ. ನಿಮ್ಮ ರಾಶ್ಯಾಧಿಪತಿ ಬುಧನು ಗುರುವಿನೊಂದಿಗೆ 11ನೇ ಮನೆಯಲ್ಲಿ ಸೇರ್ತಿರೋದ್ರಿಂದ ವೃತ್ತಿ ಜೀವನದಲ್ಲಿ ದೊಡ್ಡ ಬದಲಾವಣೆಯಾಗುತ್ತೆ. ಕೆಲಸದಲ್ಲಿ ಸ್ಥಾನ ಬದಲಾವಣೆ ಮತ್ತು ವರ್ಗಾವಣೆಯ ಸಾಧ್ಯತೆ ಕೂಡ ಇದೆ. ಇದು ನಿಮಗೆ ಅನುಕೂಲಕರವಾಗಿರುತ್ತೆ. ಸ್ವಂತ ಉದ್ಯಮ ಪ್ರಾರಂಭಿಸಲು ಇದು ಸಕಾಲವಾಗಿದ್ದು ಆದಾಯದ ಮೂಲಗಳು ಹೆಚ್ಚಿಗೆ ಆಗುತ್ತೆ. ಆದರೆ ಖರ್ಚಿನ ಮೇಲೆ ನಿಗಾ ಇಡುವುದು ಅತ್ಯವಶ್ಯಕ. ದೀರ್ಘಕಾಲದಿಂದ ಮನೆಯಲ್ಲಿ ನಿಂತು ಹೋಗಿದ್ದ ಶುಭ ಕಾರ್ಯಗಳು ಪುನಃ ಆರಂಭವಾಗುತ್ತೆ. ತಾಂತ್ರಿಕ ಮತ್ತು ವಾಣಿಜ್ಯ ವಿಷಯಗಳನ್ನು ಕಲಿತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರಗತಿ ಕಂಡುಬರುತ್ತೆ. ಕೆಲಸದ ಒತ್ತಡದಿಂದ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಹೀಗಾಗಿ ವಿಶ್ರಾಂತಿ ಅಗತ್ಯ ಅಂತ ಹೇಳಬಹುದು. ಈ ರಾಶಿಯ ಅವಿವಾಹಿತರ ವಿವಾಹ ಮಾತುಕತೆಗಳು ಮುಂದುವರಿಯುತ್ತೆ. ಜೀವನ ಸಂಗಾತಿಯಿಂದ ವೃತ್ತಿ ಜೀವನಕ್ಕೆ ಬೆಂಬಲ ಕೂಡ ಸಿಗ್ತಾ ಹೋಗುತ್ತೆ. ಈ ಒಂದು ಸಂಯೋಗದಿಂದ ನಿಮ್ಮ ಅದೃಷ್ಟದ ಬಾಗಿಲು ತೆರೆದುಕೊಳ್ತಾ ಇದ್ದು ವಿದೇಶಿ ಕಂಪನಿಗಳಲ್ಲಿ ಕೆಲಸ ಮಾಡೋರಿಗೆ ಅಥವಾ ವಿದೇಶಿ ಪ್ರಯಾಣ ಮಾಡಲು ಬಯಸೋರಿಗೆ ಶುಭ ಸುದ್ದಿ ಕಾದಿದೆ. ಧಾರ್ಮಿಕ ಕಾರ್ಯಗಳಿಗೆ ಅಥವಾ ಯಾತ್ರೆಗಳಿಗೆ ಖರ್ಚು ಮಾಡ್ತೀರಾ ಹಣವನ್ನು. ದೀರ್ಘಕಾಲದ ಹೂಡಿಕೆಗೆ ಇದು ಒಳ್ಳೆಯ ಸಮಯವಾಗಿದೆ. ಕುಟುಂಬದವರೊಂದಿಗೆ ದೀರ್ಘಕಾಲದ ಪ್ರವಾಸವನ್ನು ಕೂಡ ಆಯೋಜನೆ ಮಾಡ್ತೀರಾ. ಸಂಶೋಧನೆ ಹಾಗೂ PhD ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಖ್ಯಾತಿ ಹೆಚ್ಚಿಸ್ಕೊಳ್ತಾರೆ. ಅಲ್ಲದೆ ಈ ರಾಶಿಯ ವಿವಾಹ ನಿರೀಕ್ಷೆಯಲ್ಲಿರೋರಿಗೆ ವಿವಾಹ ವಿಳಂಬವಾಗ್ತಿದ್ರೆ ಈಗ ಪರಿಹಾರ ಸಿಗುತ್ತೆ. ಉತ್ತಮ ಸಂಬಂಧಗಳು ಕೂಡ ಕೂಡಿ ಬರುತ್ತೆ. ಇನ್ನು ಈ ಒಂದು ಸಂದರ್ಭದಲ್ಲಿ ಉದ್ಯೋಗ ಹಾಗೂ ವಿವಾಹದ ಮೇಲೆ ಈ ಒಂದು ಸಂಯೋಗ ನೇರ ಪ್ರಭಾವವನ್ನು ಬೀರ್ತಿರೋದ್ರಿಂದ ಈ ಸಮಯದಲ್ಲಿ ವ್ಯವಹಾರದಲ್ಲಿ ಅನಿರೀಕ್ಷಿತ ಲಾಭವನ್ನು ಕಾಣ್ತೀರಾ.
ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲಿಕ್ಕೆ ಇದು ಒಳ್ಳೆಯ ಸಮಯವಾಗಿದ್ದು ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತೆ. ಸಂಗಾತಿಯ ಹೆಸರಿನಲ್ಲಿ ಹೂಡಿಕೆ ಮಾಡಿದ್ರೆ ಲಾಭ ಹೆಚ್ಚು. ಕುಟುಂಬದಲ್ಲಿ ನಗು ಸಂತೋಷ ಹೆಚ್ಚಿಗೆ ಆಗಿ ನವವಿವಾಹಿತರ ಬಾಳಲ್ಲಿ ಹೊಸ ಸದಸ್ಯರ ಸೇರ್ಪಡೆಯಾಗುತ್ತೆ. ಅಂದರೆ ಮಗುವಿನ ನಿರೀಕ್ಷೆಯಲ್ಲಿದ್ದರೆ ಖಂಡಿತವಾಗಿಯೂ ಕೂಡ ನಿಮಗೆ ಸಂತಾನ ಪ್ರಾಪ್ತಿಯಾಗುತ್ತೆ. ವಿದ್ಯಾರ್ಥಿಗಳಿಗೆ ಯಶಸ್ಸಿನ ಸಮಯ ಆಗಿದ್ದು ಈ ಸಮಯದಲ್ಲಿ ಕೆಲಸದ ಒತ್ತಡದಿಂದ ತೂಕ ಏರಿಕೆಯಾಗುವ ಸಾಧ್ಯತೆ ಇದೆ. ಹೀಗಾಗಿ ಆಹಾರ ಪದ್ಧತಿಯಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ವಿವಾಹಕ್ಕೆ ಅತ್ಯಂತ ಪ್ರಶಸ್ತವಾದ ಸಮಯವಾಗಿದ್ದು ಮನಸ್ಸಿಗಿಷ್ಟವಾಗುವ ಸಂಗಾತಿ ಈ ಸಂದರ್ಭದಲ್ಲಿ ನಿಮ್ಮ ಜೀವನಕ್ಕೆ ಎಂಟ್ರಿ ಕೊಡ್ತಾರೆ ಅಂತ ಹೇಳಬಹುದು. ಇನ್ನು ನೀವು ಈ ಒಂದು ಸಂದರ್ಭದಲ್ಲಿ ಒಂದಷ್ಟು ತಪ್ಪುಗಳನ್ನು ಮಾಡಿದ್ರೆ ಖಂಡಿತವಾಗಿಯೂ ಕೂಡ ದಾರಿದ್ರ್ಯ ಫಿಕ್ಸ್ ಅಂತ ಹೇಳಲಾಗ್ತಾ ಇದ್ದು ಸ್ವಲ್ಪ ಎಚ್ಚರಿಕೆಯಿಂದ ನಡಿಬೇಕಾಗುತ್ತೆ. ಈ ಸಮಯವು ನಿಮ್ಮ ಕೆಲಸ ಮತ್ತು ವ್ಯವಹಾರದಲ್ಲಿ ಪ್ರಗತಿಯನ್ನು ನಿಮಗೆ ತಂದುಕೊಡುತ್ತೆ. ಪ್ರಗತಿಗೆ ಒಳ್ಳೊಳ್ಳೆ ಅವಕಾಶಗಳು ಉದ್ಭವಿಸುತ್ತೆ. ಮಿಲಿಟರಿ, ಪೊಲೀಸ್, ವೈದ್ಯಕೀಯ ಅಥವಾ ರಿಯಲ್ ಎಸ್ಟೇಟ್ನಲ್ಲಿ ತೊಡಗಿಕೊಂಡಿರ್ತಕ್ಕಂಥವರಿಗೆ ಇದು ಉತ್ತಮ ಸಮಯವಾಗಿತ್ತು. ಈ ಸಮಯದಲ್ಲಿ ನೀವು ಸಾಕಷ್ಟು ಲಾಭವನ್ನು ಕಂಡುಕೊಳ್ತೀರಾ. ಉದ್ಯಮಿಗಳು ಗಮನಾರ್ಹ ಆರ್ಥಿಕ ಲಾಭವನ್ನು ಅನುಭವಿಸಬಹುದು. ಹೊಸ ಉದ್ಯಮವನ್ನು ಪ್ರಾರಂಭಿಸಲಿಕ್ಕೆ ಇದು ಸಕಾಲವಾಗಿದ್ದು ಈ ಸಮಯದಲ್ಲಿ ನಿಮ್ಮ ತಂದೆಯೊಂದಿಗಿನ ನಿಮ್ಮ ಸಂಬಂಧ ಬಲಗೊಳ್ತಾ ಹೋಗುತ್ತೆ. ಕೆಲಸದಲ್ಲಿ ನಿಮ್ಮ ಪ್ರಯತ್ನಗಳನ್ನು ಪ್ರಶಂಸೆ ಮಾಡ್ತಾರೆ. ನೀವು ಹೊಸ ಜವಾಬ್ದಾರಿಗಳನ್ನು ಸಹ ಕಂಡುಕೊಳ್ತೀರಾ. ಹಣಕಾಸಿನ ಅವಕಾಶಗಳು ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಹಳೆಯ ಸಾಲಗಳು ಮತ್ತು ಸಮಸ್ಯೆಗಳು ಬಗೆಹರಿಯುತ್ತೆ. ಹೂಡಿಕೆಗಳು ಲಾಭವನ್ನು ತಂದುಕೊಡುತ್ತೆ. ಕುಟುಂಬದಲ್ಲಿ ಸಾಮರಸ್ಯ ಹೆಚ್ಚಾಗಿ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ. ನಿಮ್ಮ ಈ ಒಂದು ಬುದ್ಧಿವಂತಿಕೆಯ ಕೆಲವೊಂದಿಷ್ಟು ನಿರ್ಧಾರಗಳು ಯಶಸ್ಸನ್ನು ಖಚಿತವಾಗಿ ತಂದುಕೊಡುತ್ತೆ. ಮನೆಯಲ್ಲಿ ಮೂಲ ಸೌಕರ್ಯಗಳು ಹೆಚ್ಚಾಗುತ್ತೆ. ಐಷಾರಾಮಿ ಜೀವನವನ್ನು ಆನಂದಿಸಬಹುದು. ಹೊಸ ವಾಹನ ಅಥವಾ ಆಸ್ತಿಯನ್ನು ಖರೀದಿ ಮಾಡುವ ನಿಮ್ಮ ಕನಸು ನನಸಾಗುತ್ತೆ. ಪೂರ್ವಜರ ಆಸ್ತಿಯಿಂದಲೂ ಕೂಡ ನಿಮಗೆ ಲಾಭ ಆಗುತ್ತೆ. ಆರ್ಥಿಕ ಲಾಭದ ಹೊಸ ಮೂಲಗಳು ತೆರೆದುಕೊಳ್ಳುತ್ತೆ. ಸಂಬಂಧಗಳಲ್ಲಿ ಸಾಮರಸ್ಯ ಹೆಚ್ಚಿಗೆ ಆಗಿ ಕುಟುಂಬದಲ್ಲಿ ಸಂತಸ ತುಂಬಿ ತುಳುಕುತ್ತೆ. ಹೊಸ ಅವಕಾಶಗಳು ಮತ್ತು ಯೋಜನೆಗಳಲ್ಲಿ ನೀವು ಪ್ರಯೋಜನಕಾರಿ ಲಾಭವನ್ನು ಕಂಡುಕೊಳ್ತೀರಾ. ಈ ಒಂದು ಸಂದರ್ಭದಲ್ಲಿ ಅನಿರೀಕ್ಷಿತ ಹಣವನ್ನು ಪಡೆಯುವ ಅವಕಾಶ ಕೂಡ ಇದ್ದು ಮಕ್ಕಳು ಕೂಡ ನಿಮಗೆ ಖುಷಿಯ ವಿಚಾರವನ್ನು ತಂದುಕೊಡ್ತಾರೆ. ವಿದ್ಯಾಭ್ಯಾಸದಲ್ಲಿ ಅವರು ಪ್ರಗತಿಯನ್ನು ಕಾಣ್ತಾರೆ. ನಿಮ್ಮ ಬಹುದಿನದ ಕನಸು ಈ ಸಂದರ್ಭದಲ್ಲಿ ನನಸಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ನಿಮ್ಮ ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಾಗಿ ಸಂಪತ್ತನ್ನು ಗಳಿಸುವಲ್ಲಿ ಯಶಸ್ವಿ ಆಗ್ತೀರಾ. ಮಾನಸಿಕ ಶಾಂತಿ ಮತ್ತು ಸಕಾರಾತ್ಮಕ ಶಕ್ತಿ ನಿಮ್ಮ ಜೀವನದಲ್ಲಿ ತುಂಬಿಕೊಳ್ಳುತ್ತೆ. ವ್ಯಾಪಾರ ಒಪ್ಪಂದಗಳು ಪ್ರಯೋಜನಕಾರಿ ಅಂತ ಹೇಳಬಹುದು. ಮಾನಸಿಕ ಒತ್ತಡಗಳು ಕಡಿಮೆಯಾಗಿ ಆಲೋಚನೆಗಳು ಸ್ಪಷ್ಟವಾಗುತ್ತೆ. ಶಿಕ್ಷಣ ಅಥವಾ ಸ್ಪರ್ಧೆಗಳಿಗೆ ತಯಾರಿಯನ್ನು ನಡೆಸ್ತಿರ್ತಕ್ಕಂಥವರು ಉತ್ತಮ ಫಲಿತಾಂಶವನ್ನು ಕಾಣಬಹುದು. ಕುಟುಂಬದಲ್ಲಿ ಶಾಂತಿ ಸಂತಸ ನೆಲೆಸುತ್ತೆ. ಜೊತೆಗೆ ನಿಮ್ಮ ಯೋಜನೆಗಳು ಅಥವಾ ನಿಮ್ಮ ಪ್ರಯತ್ನಗಳು ಈ ಸಂದರ್ಭದಲ್ಲಿ ಕೈ ಹಿಡಿಯುತ್ತೆ. 3 ಪಟ್ಟು ಲಾಭವನ್ನು ನೀವು ನಿರೀಕ್ಷೆ ಮಾಡಬಹುದು. ಹಣದ ಆಗಮನ ಸರಳವಾಗ್ತಾ ಹೋಗುತ್ತೆ. ಯಾವುದೇ ರೀತಿಯ ಗೊಂದಲಗಳು ಇರೋದಿಲ್ಲ. ಉದ್ಯೋಗಾವಕಾಶಗಳು ಮನೆ ಬಾಗಿಲಿಗೆ ಬರುತ್ತೆ. ಉದ್ಯಮಿಗಳು ಭಾರಿ ಲಾಭವನ್ನು ಗಳಿಸ್ತಾರೆ. ಜೊತೆಗೆ ನಿಮ್ಮ ಆದಾಯ ದ್ವಿಗುಣವಾಗ್ತಾ ಹೋಗುತ್ತೆ. ಇದೆಲ್ಲವೂ ಕೂಡ ಮಕರ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ವರಗಳಾಗಿದ್ದು ಆದಾಯದ ಮೂಲಗಳನ್ನು ನೀವು ಬಳಸ್ಕೊಂಡಿದ್ದೇ ಆದಲ್ಲಿ ದ್ವಿಗುಣ ಲಾಭವನ್ನು ಕಂಡುಕೊಳ್ತೀರಾ. ಲಾಟರಿಯಿಂದ ಪ್ರಯೋಜನವನ್ನು ಕಾಣ್ತೀರಾ. ನಿಮಗೆ ತ್ರಿಗುಣ ಲಾಭ ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳಬಹುದು. ನೀವು ಕೂಡ ಮಕರ ರಾಶಿಯವರಾಗಿದ್ದರೆ ನಿಮ್ಮ ರಾಶಿಯ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.